ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇಗೆ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ಫ್ರಿಲ್ ಕೊಡಬೇಕಾದ್ರೆ ಸಾಕಷ್ಟು ಮಿಸ್ಟೇಕ್ಗಳು ಮಾಡ್ತಾರೆ. ಬನ್ನಿ, ಅದು ಮಿಸ್ಟೇಕ್ಗಳು ಆಗಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ, ಈ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದ್ರದ್ದು ಕಟಿಂಗ್ ಬೇಕು ಅಂತಂದರೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಈ ಒಂದು ಮೆಜರ್ಮೆಂಟು ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿ, ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಅಟ್ಯಾಚ್ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ಫ್ರಿಲ್ ಕೊಡಬೇಕು. ಲೈನಿಂಗೆಲ್ಲ ಅಟ್ಯಾಚ್ ಮಾಡಿದ್ದೀವಲ್ವ, ಇವಾಗ ಏನಪ್ಪ ಅಂತಂದರೆ ಫ್ರಿಲ್ ಕೊಡೋದನ್ನು ತೋರಿಸ್ಕೊಡ್ತೀನಿ. ನಾನು ಕೊಡೋದು ಫ್ರಿಲ್ಲು ಆ ಕಡೆ ಸೈಡ್ 3, ಈ ಕಡೆ ಸೈಡ್ 3 ಆ ರೀತಿ ಕೊಡ್ತೀನಿ. ಇವಾಗ ಈ ರೀತಿ ಶೇಪ್ ತೊಗೊಂಡಿದ್ದೀವಲ್ವ, ಇದನ್ನು ಬೇಕು ಅಂತಂದರೆ ಒಂದು ಕಟ್ಟಿಂಗ್ ಬೇಕು ಅಂತಂದರೆ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಒಬ್ಬರು ಕಮೆಂಟ್ ಹಾಕಿದ್ರು ಸಾಕು, ಈ ಒಂದು ಇದು ಸ್ಲೀವ್ಸ್ ಮೆಜರ್ಮೆಂಟು ಮತ್ತು ಶೇಪು ತೆಗೆಯೋದು ಯಾವ ರೀತಿ ಅಂತ ತೋರಿಸ್ಕೊಡಿ ಅಂತೇಳಿ ನಾನು ತೋರಿಸ್ಕೊಡ್ತೀನಿ, ಓಕೆನಾ? ಈ ರೀತಿ ಮೇನ್ ಫ್ಯಾಬ್ರಿಕಲ್ಲಿ ಈ ರೀತಿ ಇಟ್ಕೊಂಡು ಇವಾಗ ಫ್ರಿಲ್ ಕೊಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಕೊಟ್ಟರೆ ಸ್ವಲ್ಪ ಉಲ್ಟಾ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೇನ್ ಫ್ಯಾಬ್ರಿಕ್ ಕಡೆ ಕೊಟ್ಬಿಡ್ತೀನಿ. ಈ ರೀತಿ ಕೊಟ್ಟರೆ ಆಪೋಸಿಟಲ್ಲಿ ಬರುತ್ತೆ. ಅಂದರೆ ನಮಗೆ ಫ್ರಿಲ್ ಬೇಕಾಗಿರೋದು ಪಪ್ಪು ಸ್ಲೀವ್ಸ್ ರೀತಿಲಿ, ಅಂದರೆ ಮೇಲ್ಗಡೆ ಉಕ್ಕೋಬೇಕು, ಆ ರೀತಿ ಫ್ರಿಲ್ ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಅಂದರೆ ಲೈನಿಂಗ್ ಕಡೆ ಕೊಟ್ಟರೆ ಆ ಕಡೆ ಉಲ್ಟಾ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕೊಟ್ಟರೆ ಆಪೋಸಿಟ್, ಎರಡೂ ಕಡೆನೂ ಆಪೋಸಿಟಲ್ಲೇ ನಮಗೆ ಫ್ರಿಲ್ ಕೊಡಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಫ್ರಿಲ್ಲನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಆಪೋಸಿಟಲ್ಲಿ ನಾನು ಫ್ರಿಲ್ಲನ್ನು ಕೊಡ್ತೀನಿ. ಇವಾಗ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ. ಫ್ರಿಲ್ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಆಯಿತು ಅಂತಂದ್ಬಿಟ್ಟು. ಏನಪ್ಪ ಅಂತಂದರೆ ಆ ಕಡೆ ಸೈಡ್ ಆಪೋಸಿಟಲ್ಲಿ ಎರಡೂ ಆಪೋಸಿಟಲ್ಲೇ ಬರಬೇಕು ಫ್ರಿಲ್ಲು. ಆವಾಗ ನಮಗೆ ಸ್ಲೀವ್ ಬ್ಲೌಸ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಲೀವ್ಸು ಫ್ರಿಲ್ ಕೊಟ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡ್ತಾ ಇರ್ಬೋದು, ಈ ರೀತಿ ಫ್ರಿಲ್ ಅಂದರೆ ಮಿಡ್ಲು ಸ್ವಲ್ಪ ಗ್ಯಾಪಲ್ಲಿ ಕೊಡಬೇಕು. ನಾವು ಗ್ಯಾಪ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಈ ರೀತಿ ಫ್ರಿಲ್ ಕೊಡೋದ್ರಿಂದ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ರೆಡಿ ಆಯಿತು ಅಂತಂದ್ಬಿಟ್ಟು. ಬ್ಲೌಸ್ ಕೂಡ ರೆಡಿ ಆದಮೇಲೆ ನಿಮಗೆ ಶೇರ್ ಕೂಡ ಮಾಡ್ಕೊತೀನಿ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಪಪ್ಪು ಸ್ಲೀವ್ಸ್ ಕೊಟ್ಬಿಟ್ಟು ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈ ಒಂದು ಡಿಸೈನ್ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದ್ರದ್ದು ಕಟ್ಟಿಂಗು ನೋಡ್ತೀನಿ, ಬೇರೆ ಬ್ಲೌಸಲ್ಲಿ ಕಟ್ ಮಾಡಿ ತೋರಿಸೋದಾದರೆ ತೋರಿಸಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಫ್ರಿಲ್ಲು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಈ ರೀತಿ ಮಿಡ್ಲು ಗ್ಯಾಪ್ ಕೊಟ್ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಇಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ? ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು.